ಹಲವಾರು ಧರ್ಮ ಪರಂಪರೆ ನಾಶವಾಗಿವೆ. ಆದರೆ ಇವತ್ತಿಗೂ ನಾಶವಾಗದ ಏಕೈಕ ಧರ್ಮ ಪರಂಪರೆ ಸಂಸ್ಕೃತಿ ಉಳಿದಿದ್ದರೆ ಅದು ಭಾರತದ ಹಿಂದೂ ಸನಾತನ ಧರ್ಮ ಮತ್ತು ಸಂಸ್ಕೃತಿ ಎಂದು ಬಸವಪಟ್ಟಣದ ತೋಟಂದಾರ್ಯ ಮಠದ ಶ್ರೀ ಸ್ವತಂತ್ರ ಬಸವಲಿಂಗ ಶಿವಯೋಗಿ ಸ್ವಾಮೀಜಿ ಹೇಳಿದರು. ಅವರು ಸೋಮವಾರ ಸಂಜೆ ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಏರ್ಪಡಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ನಮ್ಮ ದೇಶದಲ್ಲಿ ಸಾವಿರಾರು ದೈವ ಮಂದಿರಗಳಿವೆ. ಗಂಗೆ, ಸಿಂಧು, ನದಿ, ಹಿಮಾಲಯ ಪರ್ವತವಿದೆ. ನಮ್ಮ ಬದುಕನ್ನು ಹಸನುಗೊಳಿಸಲು ಜ್ಞಾನ ಮಾರ್ಗದ ಬೋಧನೆಗಳಿವೆ, ಘನ ಪರಂಪರೆ ಇದೆ ಎಂದು ಹೇಳಿದರು. ನಿಮ್ಮ ಮನೆ ಬಾಗಿಲಿಗೆ ಬಂದು ಅಲ್ಲಾಡ್ಕೊಂಡು ಹೋದೆ, ನೀವು ಸಿಕ್ಕಿರ್ಲಿಲ್ಲ, ಮಾಹಿತಿ ಕೊಡಬೇಕು. ಏನು ಮಾಹಿತಿ? ಹೆಸರೇನು? ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಎಷ್ಟು ಜನ ಮಕ್ಕಳು, ಜಮೀನ್ ಎಷ್ಟಿದೆ, ಏನು ಬಿಸ್ನೆಸ್ ಮಾಡ್ತೀರಾ, ಕೃಷಿ ಮಾಡ್ತೀರಾ, ಸಮಾಜ ಸೇವೆ ಮಾಡ್ತೀರಾ, ದೇವಸ್ಥಾನದ ಗಂಟೆ ಅಲ್ಲಾಡಿಸ್ತೀರಾ, ವಾರ್ಷಿಕ ಆದಾಯ ಎಷ್ಟು, 4 ಚಕ್ರದ ವಾಹನ ಇದೆಯಾ, 3 ಚಕ್ರದ ಆಟೋ ಇದೆಯಾ, 2 ಚಕ್ರದ ಬೈಕ್ ಇದೆಯಾ, ಸೈಕಲ್ ಇದೆಯಾ ಅಂತಲೂ ಕೇಳಿದ್ರು. ಇಷ್ಟೆಲ್ಲ ಕೇಳಿದಂತ ಶಿಕ್ಷಕರು ಬೆಂಗಳೂರಿನಲ್ಲಿ 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರಿದ್ರು ಕೂಡ ಅವ್ರ ಮನೆಗಳಿಗೆ ಹೋಗೇ ಇಲ್ವಾ? ಹಂಗಾದ್ರೆ ಒಬ್ಬರ ಮನೆಗೆ ಹೋಗಿ ತನಿಖೆ ಮಾಡ್ಲೇ ಇಲ್ವಾ? ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟೇ ಇಲ್ವಾ? ಏನ್ ಗೆಣಸ್ಕೆತ್ತಕ್ಕೆ ಹೋಗಿದ್ರ ಹಂಗಾದ್ರೆ ಶಿಕ್ಷಕರು ಬೆಂಗಳೂರಿನಲ್ಲಿ ಜನಗಣತಿ ಮಾಡಬೇಕಾದ್ರೆ? ಪ್ರಶ್ನೆ, ಸಹಜವಾದಂತ ಪ್ರಶ್ನೆ ಇದು. ಆಲೋಚನೆ ಮಾಡ್ಬೇಕಲ್ಲ ನಾವು. ಏನಕ್ಕೆ ಹೋದ್ರಿ ಹಾಗಾದ್ರೆ? ಇಷ್ಟೆಲ್ಲ ಹಣಕಾಸನ್ನ ಖರ್ಚು ಮಾಡಿ ಜಾತಿ ಗಣತಿ ಮಾಡಿದ್ರಲ್ಲಪ್ಪ. 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ರೋಹಿಂಗ್ಯಾ ಮುಸಲ್ಮಾನರಿದ್ದಾರೆ. ಇವರ ವಿರುದ್ಧ ಯಾವ ಕ್ರಮನೂ ಇಲ್ಲ. ಏನಿದು? ಹುಚ್ಚಾಟ ಅಲ್ವಾ? ಬೇಜವಾಬ್ದಾರಿತನ ಅಲ್ವಾ? ಇಂಥ ನಾಯಕರನ್ನ ನಾವು ಬೆಳೆಸಿಟ್ಕೊಂಡಿದ್ದೀವಿ, ಅಧಿಕಾರಕ್ಕೆ ತಂದು ಕೂರಿಸಿಟ್ಕೊಂಡಿದ್ದೀವಿ. ಯಾಕೆ? ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾರಲ್ಲ, ಅದರ ಆಸೆ. ಹೌದಲ್ವಾ? ಇಲ್ಲಿರೋ ಬಹಳ ಜನರಿಗೆ 2,000 ಬರ್ತಿರ್ಬೋದು. ಆ 2,000 ಜೊತೆಗೆ ನಿಮ್ಮ ಯಜಮಾನರು ಎಷ್ಟು ಕಿತ್ಕೊಂಡು ಹೋಗ್ತಾರೆ ಗೊತ್ತಾ? ಹೆಂಡ ಕುಡಿಯೋಕೆ ದಿನ ಎಷ್ಟು ಕಿತ್ಕೊಂಡು ಹೋಗ್ತಾರೆ? 2,000 ಸರ್ಕಾರ ಕೊಟ್ರೆ ನಿಮ್ಮ ಯಜಮಾನರ ಕಡೆಯಿಂದ 5,000 ವಾಪಸ್ ಕಿತ್ಕೊತಾ ಇದೆ. ಹೆಂಡ ಕುಡಿಸಿ. ಹೌದು ಅಲ್ವೋ? ಒಪ್ಕೊಳ್ಳಿ, ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಇದನ್ನ ಎಷ್ಟು ಖರ್ಚಾಗ್ತಾ ಇದೆ? ನಿಮ್ಮ ಯಜಮಾನರು ಒಂದು ದಿವಸಕ್ಕೆ ಎಷ್ಟು ಕುಡಿತಾರೆ? ಯೋಚನೆ ಲೆಕ್ಕ ಹಾಕಿ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಹಾಗೇನೆ ಗಂಭೀರವಾಗಿ ಚಿಂತನೆ ಮಾಡ್ಬೇಕಲ್ಲ ನಾವು. ಇದೆಲ್ಲ ನಮ್ಮ ಜವಾಬ್ದಾರಿಗಳಲ್ವಾ? ಈ ಜವಾಬ್ದಾರಿಗಳಿಂದ ನಾವೆಲ್ಲ ನುಣುಚ್ಕೋತಾ ಇದ್ರೆ, ಇಂಥ ಅಪ್ರಬುದ್ಧ ರಾಜಕಾರಣಿಗಳನ್ನ ನಾವು ಆಡಳಿತಕ್ಕೆ ತಂದು ಕೂರಿಸಿದ್ರೆ, ಸೋಮನಾಥ ಮಂದಿರನೂ ಬೇಡ ಅಂತಾರೆ, ಕಾಶಿ ವಿಶ್ವನಾಥ ಮಂದಿರನೂ ಬೇಡ ಅಂತಾರೆ, ಅಯೋಧ್ಯ ಮಂದಿರನೂ ಬೇಡ ಅಂತಾರೆ. 100 ವರ್ಷಗಳ ಜನ್ಮ ಶತಾಬ್ದಿ ಆಚರಣೆ ಮಾಡ್ತಿರುವಂತ ಅತ್ಯಂತ ಜಗತ್ತಿನ ಪ್ರಬಲವಾದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ನಿಮ್ಮ ಅಪ್ಪ ನಿಮ್ಮ ತಾತನ ಕೈಯಲ್ಲೇ ಆಗಲಿಲ್ಲ ನಿಷೇಧ ಮಾಡಕ್ಕೆ, ನಿಮ್ಮ ಕೈಯಲ್ಲಿ ಆಗುತ್ತಾ? ಯಾರೋ ಒಬ್ರು ಕೇಳಿದ್ರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಸ್ವಾಮಿಗಳು, ಸ್ವಾಮೀಜಿ ನೀವೇನು ಪೂರ್ಣಾವಧಿ ಕಾರ್ಯಕರ್ತ? ಹೌದು, ನಾನು ಪೂರ್ಣಾವಧಿ ಕಾರ್ಯಕರ್ತ. ನನಗೆ ಹೆಮ್ಮೆ ಇದೆ. ನಾನು ಲಷ್ಕರಿಯ ತೊಯ್ಬಾ ಸಂಘಟನೆ ಕಾರ್ಯಕರ್ತ ಅನ್ಕೊಳ್ಳೋದಕ್ಕೆ ತಲೆ ತಗ್ಗಿಸ್ಬೇಕು. ನಾನು ಅಲ್ ಖೈದಾ ಸಂಘಟನೆ ಕಾರ್ಯಕರ್ತ ಅಂತ ಹೇಳ್ಕೋಬೇಕಾದ್ರೆ ತಲೆ ತಗ್ಗಿಸ್ಕೋಬೇಕು. ಯಾಕಂದ್ರೆ ಅವೆಲ್ಲವೂ ಮಾಡುವಂಥದ್ದು ಸಮಾಜದ ಅಹಿತಕರ ಘಟನೆಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತವೆ, ಸಮಾಜದ ಸಾಮರಸ್ಯವನ್ನು ಹಾಳು ಮಾಡ್ತವೆ, ಸಮಾಜದ ಜನರನ್ನ ಬಾಂಬ್ ದಾಳಿ ಮಾಡಿ ನಾಶ ಮಾಡುವಂತ ಕೆಲಸ ಮಾಡ್ತಾರೆ. ಅಲ್ಲೆಲ್ಲೋ ಕಾಶ್ಮೀರಕ್ಕೆ ಪ್ರವಾಸ ಮಾಡಿ ಕಣ್ ತುಂಬಿಸ್ಕೊಂಡು ಬರೋಣ ಅಂತ ಹೋದಂತ 26-27 ಜನ ನನ್ನ ಅಣ್ಣ ತಮ್ಮಂದ್ರನ್ನ ನೀನು ಹಿಂದೂನಾ ಅಂತ ಕೇಳಿ ಕೊಲ್ಲುವಂತ ಕೆಲಸ ಮಾಡ್ತವೆ. ಆದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಇವತ್ತಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು 6ನೇ ವಯಸ್ಸಿನಲ್ಲೇ ಸಂಘದ ಒಬ್ಬ ಶಿಸ್ತಿನ ಕಾರ್ಯಕರ್ತನಾಗಿ ಭಾಗವಹಿಸಿದ್ದಂಥವನು. ನನಗೆ OTC ಆಗಿದೆ, ITC ಆಗಿದೆ. ನಾನು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ. ಯಾವತ್ತೂ ಕೂಡ ಸಂಘ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸುವಂತ ನನಗೆ ಹೇಳ್ಕೊಡ್ಲಿಲ್ಲ. ಯಾವತ್ತೂ ಕೂಡ ನಿನ್ನ ಅಕ್ಕಪಕ್ಕದಲ್ಲಿರುವಂತ ಅನ್ಯ ಕೋಮಿನವರನ್ನ ದ್ವೇಷ ಮಾಡುವಂತ ಹೇಳ್ಕೊಡ್ಲಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥದ್ದು ಒಂದೇ ನಮ್ಮ ಮೂಲ ಮಂತ್ರ ಅನ್ನುವಂಥ ಸಿದ್ಧಾಂತವನ್ನ ಹೇಳ್ಕೊಟ್ಟಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ